ಈಗ ನಮಗೆ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ತೆಗೆದುಕೊಳ್ಬೇಕಾದಂಥ ಮೊದಲನೇ ಕ್ರಮ ಮತ್ತು ನಂತರದ ಕ್ರಮಗಳೇನು ಸರ್? ಸರ್, ಇದು ವೆರಿ 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 ಇಂಪಾರ್ಟೆಂಟ್ ಪ್ರಶ್ನೆ ನೀವು ಕೇಳಿದ್ದು. ನಾವು ಎಷ್ಟೋ ಫ್ಯಾಮಿಲಿಗಳು ಟೂರ್ ಹೋಗಿರ್ತೀವಿ, ಹೊರಗಡೆ ಹೋಗಿರ್ತೀವಿ, ಎಲ್ಲೋ ಹೋಗಿರ್ತೀವಿ. ಒಂದೊಂದು ಸತಿ ಗ್ಯಾಸ್ ನಾವು ಆನ್ ಮಾಡಿ ಹಂಗೆ ಮರ್ತು ಹೋಗಿರ್ತೀವಿ. ಮರ್ತೋಗಿ ಎಷ್ಟೋ ಒಂದು 2-3 ದಿನ ಬಿಟ್ಟು ಬಂದಿರ್ತೀವಿ. ಅಂದರೆ ಗ್ಯಾಸ್ ಆನ್ ಅಂತಂದರೆ ಸ್ಟವ್ ಆನ್ ಮಾಡೋದು ಅಥವಾ ಸ್ಟವ್ ಆನ್ ಆಗಿರ್ತದೆ, ಗ್ಯಾಸು ಆನ್ ಆಗಿರುತ್ತೆ. ಒಂದೊಂದು ಸತಿ ಸ್ಟವ್ ಆಫ್ ಮಾಡಿದ್ರು ಗ್ಯಾಸ್ ಆನ್ ಮಾಡಿದರೆ ರಬ್ಬರ್ ಟ್ಯೂಬ್, ದೋಷಪೂರಿತ ರಬ್ಬರ್ ಟ್ಯೂಬ್ ಏನಾದರೂ ಹಾಕಿ ಇಲ್ಲಿ ಅದು ಇದು ಕಚ್ಚಿದ್ರೆ ಅಲ್ಲೂ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದು ಗೊತ್ತಿರಲ್ಲ. ಒಂದು 2-3 ದಿನ 5 ದಿನ ಬಿಟ್ಟು ಬಂದಾಗ ಬಾಗಿಲು ತೆಗ್ದಿದ ತಕ್ಷಣ ನಮಗೆ ಸ್ಮೆಲ್ ಬಂದೇ ಬರುತ್ತೆ. ತಕ್ಷಣ ನಾವು ಮುಂಜಾಗ್ರತಾ ಕ್ರಮವಾಗಿ ಅವೇರ್ನೆಸ್ ಆಗಬೇಕು. ಗ್ಯಾಸ್ ಮೂಗಿಗೆ ವಾಸನೆ ಹೊಡೆದಿದ ತಕ್ಷಣ ನಾವು ಎದೆಗುಂದಬಾರ್ದು. ಗ್ಯಾಸ್ ಎಷ್ಟು ಸುರಕ್ಷಿತನೋ ಅಷ್ಟೇ ಅಪಾಯನೂ ಹೌದು. ನಾವು ಪ್ರಥಮವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಅಂದರೆ, ಬಾಗಿಲು ತೆಗ್ದಿದ ತಕ್ಷಣ ಅನಿಲದ ವಾಸನೆ ಏನಾದರೂ ನಮ್ಮ ಗ್ರಹಿಕೆಗೆ ಬಂದರೆ ತಕ್ಷಣ ನಾವು ಕಿಟಕಿ ಬಾಗಿಲನ್ನು ಓಪನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಲೈಟ್ ಸ್ವಿಚ್ ಇದಿರುತ್ತಲ್ಲ ಆನ್ ಮತ್ತು ಆಫ್ ಮಾಡಬಾರ್ದು. ಆಫು ಮಾಡಬಾರ್ದು, ಆನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿ ಗೀರೋದಾಗಲಿ ಅದು ಗೀರೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಬಾರ್ದು. ಮನೆಯ ಎಲ್ಲ ಕಿಟಕಿ ಬಾಗಿಲು ಓಪನ್ ಮಾಡಬೇಕು. ತಕ್ಷಣ ಆ ರೆಗ್ಯುಲೇಟರ್ಸನ್ನು ವಾಪಸ್ ಮಾಡಿ ಆ ಸಿಲಿಂಡ್ರನ್ನ ಹೊರಗಡೆ ತೊಗೊಂಡು ಬಂದು ಸುರಕ್ಷಿತವಾದ ಪ್ಲೇಸಲ್ಲಿ ಇಡಬೇಕು. ಎಲ್ಲ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆದಮೇಲೆ ಎಲ್ಲ ಕ್ಲಿಯರೆನ್ಸ್ ಆದಮೇಲೆ ಗ್ಯಾಸ್ ಏಜೆನ್ಸಿಯವ್ರಿಗೆ ತಕ್ಷಣ ಫೋನ್ ಮಾಡಿದ್ರೆ ಅವರು ಬಂದು ಮತ್ತೆ ಸುರಕ್ಷಿತವಾಗಿ ಗ್ಯಾಸನ್ನು ಫಿಟ್ ಮಾಡಿಕೊಡ್ತಾರೆ.